ಅದು ನೋಡ್ರಿ, ಇದು ನಾವು ಇದನ್ನ ಇನ್ನೊಂದು ಆಳವಾಗಿ ತೆಗೆದಾಗ ಮಾತ್ರ ಇಲ್ಲಿ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದ್ರೆ, ಹಿಂದೆ ಅವ್ರು ಬಂದು ಇದನ್ನು ಮಾಡಿದಾಗ ಉತ್ಕಲನ ಮಾಡೋ ಮುಂದೆ ಏನು ಮಾಡಿದ್ರು ಅಂತಂದ್ರೆ, ತಗಿ ಮುಂದೆ ವಜ್ರದುಂಡಿ ಕಲ್ಲು ಈಗ ಸಿದ್ದರ ಬಾವಿಲಿಂದ ಸ್ನಾನ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬರೋಕ ಒಂದು ರಸ್ತೆ ಐತೆ ಅಂತ ಹೇಳ್ತಾರೆ ಕಲ್ಲಿಂದು. ಆ ಕಡೆ ಈ ಕಡೆ ಪಾಟುಣಿಗೆ ಅದಾವ ಅಂತ ಹೇಳ್ತಿದ್ರು. ಆದರೆ ನಾವು ಈ ಪೋಳಿ ನೀರನ್ನು ಹೊರಗೆ ಹಾಕಲಿಕ್ಕೆ ಬಾವಿಗೆ ನಾವು ಕನೆಕ್ಷನ್ಗೆ ಒಂದು ದೊಡ್ಡ ಪೈಪ್ ಹಾಕಿದ್ವಿ. 1.5 ಫುಟ್ಟಿಂದ ಒಂದು ಪೈಪ್ ಹಾಕೋ ಮುಂದೆ ಸುಮಾರು ನಾವು 11 ಅಡಿ ಮೇಲೆ ತೆಗೆದೀವಿ. ನಮಗೆ ಯಾವುದೇ ರೀತಿ ಕಲ್ಲಿಗಿಲ್ಲ ಹತ್ತಲಿಲ್ಲ, ಯಾವೂ ಹತ್ತಿಲ್ಲ. ನಮ್ಮ ಯುವಕ ಸಂಘದವ್ರು ಎಲ್ಲರೂ ಕೂಡ್ಕೊಂಡು ಮಾಡಿದಾಗ. ಆದ್ರೆ ಅದು ಇಲ್ಲಿಲ್ಲ, ಆ ಕಡೆ ಐತಂದ್ರೆ ನಾವು ಸುಮಾರು ಇಲ್ಲೇ ಇದೆ. ನಾವು ಈ ತೆಗ್ಗೇನು ಬಿದ್ದೈತಿ ಈ ಕಡೆ ನಾವು ಹರಿ ಮಾಡಿದ್ದೀವಿ. ಅದು ಸಮೀಪ ಹೋಗೈತೆ ಅಲ್ಲಿ, ಆದರೂ ಸತ್ಯಕ್ಕೆ ಅದು ಏನು ಹತ್ತೇ ಇಲ್ಲ. ಮತ್ತು ಅದು ಅಕಸ್ಮಾತ್ ಇದ್ರೆ ಇನ್ನೂ ಚೆನ್ನಾಗಿ ಆಕತಿ. ಏನು ಆಕತಿ ಅಂದ್ರೆ, ನಮ್ಮ ಲಕ್ಕುಂಡಿ ಇಲ್ಲಿ ಮಟ್ಟ ಹುಕ್ತಿ ಆಗಿತ್ತು, ಇದ್ರ ನಂತರ ಹಿಂಗೈತೆ ಅನ್ನೋದು ಗೊತ್ತಾಗ್ತದೆ. ಪ್ರತಿಯೊಬ್ಬರು ಈಗ ದೇವಸ್ಥಾನ ಸುಮಾರಾಗಿ 8 ಫೂಟ್ ತೆಗಿಬೇಕಾರೆ ನಮ್ಮ ಲಕ್ಕುಂಡಿ ಅಷ್ಟು ಹೋಗದೈತಿ. ಇದು ಸುಮಾರು ಈ ಕೋಟಿ ನೋಡಿದ್ರೆ ಈ ಕೋಟಿ 30-32 ಫೂಟ್ ಅಗಲದ. ಇದು ನಾಶಿ 2 ಪದರು, ಒಂದು ಪದರು 15-16 ಫೂಟ್ ಐತಿ. ನಾವು ಸಾಲಿ ಕಲಿ ಮುಂದೆ ಅದ್ರ ಮ್ಯಾಗ ವಾಹನ ಹೋಗುವಷ್ಟು ಅಗಲವಾಗಿತ್ತು ಕೋಟೆ. ಈಗ ಅದೆಲ್ಲ ನಶಿಸ್ಕೊಂತ ಯಾರು ಅದರ ಬಗ್ಗೆ ಕಾಳಜಿ ಇಲ್ದ ಇದ್ದಿದ್ದಕ್ಕೆ ಅದು ನಶಿಸ್ಕೊಂತ ಈಗ ಒಂದು ಪದರು ಹಿಂದೆ 2 ಪದರ ಐತಿ, ಮುಂದೆ 1 ಪದರ ಉಳ್ದೈತಿ. ಯಾಕಂದ್ರೆ ಜನ ಹಂಗ ಅದನ್ನ ಬಳಸ್ಕೊಂತ ಬಂದಾರೆ. ಇಲ್ಲಿ ಹಿಂದೆ ಮನೆಗಳಾಯ್ತು, ಇದಾಯ್ತು. ಈಗ ಅದ್ರ ಹೆಚ್ಚು ಅದಕ್ಕೆ ಯಾರೂ ಜವಾಬ್ದಾರಿ ಇಲ್ಲಂದ್ರೆ ಅದನ್ನ ನನ್ನ ಮನೆ ಅಂತೆಲ್ಲ ಐತಂದ್ರೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಹೀಗಾಗಿದೆ. ಹಾಗಾಗಿ ಕೋಟೆನ ಅದನ್ನು ಉಳಿಸ್ಬೇಕಂದಿದ್ರೆ ಈ ಸುಮಾರಾಗಿ 20-25 ವರ್ಷದ ಹಿಂದಾಗಿದ್ರೆ ಈ ಕೋಟೆ ಇನ್ನೂ ಭದ್ರವಾಗಿ ಉಳಿತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಆ ಟೈಮ್ದಾಗ ಯಾರೂ ಇದನ್ನ ಮಾಡಿಲ್ಲ. ಅವನತಿ ಹೊಂದಿದ್ದು ಈಗ ಅವರು ಯಾವುದು ಮುಸಲ್ಮಾನರು ಇದನ್ನ ಮಾಡಿ ದೇವಸ್ಥಾನನ ಒಡೆಯೋದು, ಮೂರ್ತಿಯನ್ನ ಇದನ್ನ ಮಾಡೋದು, ನಾಶ ಮಾಡೋದು. ಈ ದೇವಸ್ಥಾನದ್ದು ಕೆಲವು ಸ್ವಲ್ಪ ಮುಕ್ಕಾಗಿದೆ. ಆದ್ರೆ ಇದಕ್ಕೆ 8 ಫೂಟು ಸುತ್ತಲೂ ಕೋಟೆ ಕಟ್ಟಿದ್ರು. ಯಾವುದು ವೀರಭದ್ರೇಶ್ವರ. ಇದಕ್ಕೆ 8 ಫೂಟಿಂದ ಪೂರ್ಣವಾಗಿ ಸುತ್ತಲೂ. ಈಗ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಏನು ಬಾಗ್ಲೈತಿ ಇದು ಇದ್ದಿದ್ದಿಲ್ಲ, ಇದು ಮುಚ್ಚಿತ್ತಿದು. ನಮ್ಮ ಯುವಕರು ಕೂಡ್ಕೊಂಡು ಏನೈತಿದ ಅನ್ನೋದಕ್ಕೆ ಯುವಕ ಸಂಘದ ವತಿಯಿಂದ ಎಲ್ಲ ಹುಡುಗರು ಕೂಡ್ಕೊಂಡು ಇದನ್ನ ತೆಗೆದು ನೋಡಿದಾಗ ಈ ಗುಡಿದು ತಳಪಾಯಿ ಎಲ್ಲೈತೆ ಅನ್ನೋದು ಪತ್ತೆ ಆಗೈತಿ. ಇದೇ ಒಂದು ಮಾದರಿ ಮ್ಯಾಗ ಪ್ರತಿಯೊಂದು ಗುಡಿನೂ ಸುತ್ತಲೂ ತೆಗೆದ್ರೆ ಒಂದು 6 ಫೂಟಿಂದ 7-8 ಫೂಟ್ ತೆಗೆದ್ರೆ ಅದ್ರದ್ದು ಗುಡಿ ದೇವಸ್ಥಾನದ ತಳನೂ ಹತ್ತುತ್ತೆ. ಅಲ್ಲಿವರೆಗೆ ನಮ್ಮ ನಿಜವಾದಂಥ ಜಾಗ ಯಾವುದು ಭೂಮಿದು ಅನ್ನೋದು ಗೊತ್ತಾಗುತ್ತೆ. ಅಶೋಕ್ ಬೂದಿಯಾಳ್.